ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಅವಲಕ್ಕಿ ಯೂಸ್ ಮಾಡಿ ನೀವು ಚೂಡ ಏನೇನೋ ಡಿಫ್ರೆಂಟಾಗಿ ಬ್ರೇಕ್ಫಾಸ್ಟ್ಗಳನ್ನ ಮಾಡಿರ್ತೀರ. ಬಟ್ ಇವತ್ತು ನಾನು ಕಡಿಮೆ ಎಣ್ಣೆ ಬಳಸಿ ಒಂದು ಹೊಸ ಥರದ ಬ್ರೇಕ್ಫಾಸ್ಟು, ಇದನ್ನು ನೀವು ಲಂಚು ಡಿನ್ನರ್ಗಾದ್ರೂ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರೋ ಹೊಸ ರೆಸಿಪಿಯನ್ನು ಹೇಳ್ತಾ ಇದ್ದೀನಿ. ಇದ್ರ ಜೊತೆ ಒಂದು ಬೆಸ್ಟ್ ಕಾಂಬಿನೇಷನ್ ಇರುವಂಥ ವೆಜಿಟೇಬಲ್ ಸಾಂಬಾರು ಕೂಡ ಮಾಡೋದನ್ನು ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ರೀ. ಇದಕ್ಕೆ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವ್ರಿ. ನಾನು 1 ಕಪ್ ಅಷ್ಟು, ಇದರಲ್ಲಿ 1 ಕಪ್ ಆಗಷ್ಟು ಅವಲಕ್ಕಿಯನ್ನು 2 ರಿಂದ 3 ಬಾರಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ರೀ. ಇದಕ್ಕೊಂದು ಅರ್ಧ ಕಪ್ನಾಗಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ. ನೀವು ಮೊಸರು ಬೇಡ ಅಂದ್ರೆ ನೀರನ್ನಾದ್ರೂ ಹಾಕ್ಬೋದು ಅಥವಾ ನಿಂಬೆ ರಸನೂ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಇದನ್ನು 10 ನಿಮಿಷ ನಾನು ಮುಚ್ಚಿ ತೆಗೆದಿಡ್ತಾ ಇದ್ದೀನಿ. ಈಗ ವೆಜಿಟೇಬಲ್ ಸಾಂಬಾರು ಮಾಡ್ಕೊಳಕ್ಕೆ ಒಂದು ಕುಕ್ಕರಲ್ಲಿ ನಾನು ಒಂದು 2 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ. ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿರಲಿ ರೀ. ಇವು ಸ್ವಲ್ಪ ಫ್ರೈ ಆದಮೇಲೆ 2 ಒಣ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ ರೀ. ಫ್ಲೇವರ್ಗಾಗಿ ನಾನು ಫ್ಲೇವರು ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಕೊಡ್ತದೆ ರೀ. ಸ್ವಲ್ಪ ಹಿಂಗನ್ನು ಹಾಕ್ತಾ ಇದ್ದೀನಿ ರೀ. ಇದನ್ನು ಫ್ರೈ ಮಾಡೋಣ ರೀ. ನಾನಿಲ್ಲಿ ಒಂದು ಅರ್ಧ ಕಪ್ ಆಗಷ್ಟು ಬೀನ್ಸು, ಒಂದು ಸ್ವಲ್ಪ 1 ಕ್ಯಾರೆಟನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. 1 ಕ್ಯಾಪ್ಸಿಕಮ್, ಒಂದು ಅರ್ಧ ಹೀರೆಕಾಯಿಯನ್ನು ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೀನಿ. 2 ಟೊಮೆಟೊ ಮತ್ತು ಬೇರೆ ಯಾವುದೇ ವೆಜಿಟೇಬಲ್ಸನ್ನು ನೀವು ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಇದನ್ನು ಈಗ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ರೀ. ಇದೇನು ತುಂಬ ಫ್ರೈ ಮಾಡೋದು ಬೇಡ್ರಿ. ಕುಕ್ಕರಲ್ಲಿ ಬೇಗನೆ ಬಾಯ್ಲ್ ಆಗ್ತಾವ್ರಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ರೀ. ಇದಕ್ಕೆ ನಾನು 1 ಕಪ್ ಅಷ್ಟು ತೊಗರಿಬೇಳೆಯನ್ನು ಒಂದು ಅರ್ಧ ಗಂಟೆ ನೆನೆ ಇಟ್ಟು ಹಾಕ್ತಾ ಇದ್ದೀನಿ ರೀ. ನೆನೆಸಿ ಯೂಸ್ ಮಾಡೋದ್ರಿಂದ ಇದು ಬೇಗನೆ ಬಾಯ್ಲ್ ಆಗ್ತದೆ ರೀ. ಇದನ್ನು ಈಗ ಮಿಕ್ಸ್ ಮಾಡೋಣ ರೀ. ಇದಕ್ಕೆ ನಾನು 1 ಸ್ಪೂನ್ ಆಗಷ್ಟು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ ರೀ. ಇದು ಟೇಸ್ಟು ತುಂಬ ಚೆನ್ನಾಗಿ ಕೊಡ್ತದೆ ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು. ಸಾಂಬಾರು ಪೌಡ್ರಲ್ಲೂ ಖಾರ ಇರೋದ್ರಿಂದ ಖಾರ ನೋಡಿಕೊಂಡು ಹಾಕೋಬೋದು. ನಾನಿಲ್ಲಿ 3 ಸ್ಪೂನ್ ಆಗಷ್ಟು ಸಾಂಬಾರು ಪೌಡ್ರನ್ನು ಹಾಕ್ತಾ ಇದ್ದೀನಿ. ಇದು ಹೋಮ್ ಮೇಡ್ ಸಾಂಬಾರು ಪೌಡ್ರು. ನೀವು ಯಾವುದೇ ಬ್ರ್ಯಾಂಡ್ ಸಾಂಬಾರು ಪೌಡರ್ನಾದರೂ ಹಾಕ್ಬೋದು. ಗ್ಯಾಸ ಲೋ ಫ್ಲೇಮ್ದಾಗಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಇದಕ್ಕೆ ನಾನಿಲ್ಲಿ ಒಂದು 3 ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ, ಹುಳಿ ಹಾಕಿರೋದ್ರಿಂದ ಸ್ವಲ್ಪ ನಾನು ಬೆಲ್ಲವನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ರೀ. ಇದನ್ನು ಮುಚ್ಚಿ 4 ವಿಸಲನ್ನು ತಗೊಳ್ಳೋಣ ರೀ. ಈಗಿದು ನೋಡ್ರಿ ತುಂಬಾ ಸಾಫ್ಟಾಗಿ ನೆಂದದ್ರಿ. ಅವಲಕ್ಕಿಯ ಗುಣ ಅಂದ್ರೆ ನೀರು ಮೊಸರು ಯಾವುದನ್ನಾದರೂ ತುಂಬಾ ಜಗ್ಗಿ ತುಂಬಾ ಸಾಫ್ಟಾಗಿ ರೆಡಿಯಾಗ್ಯದ್ರಿ. ಇದಕ್ಕೆ ನಾನು ಬೈಂಡಿಂಗ್ ಸಲುವಾಗಿ 1/4 ಕಪ್ ಆಗಷ್ಟು ಅವಲಕ್ಕಿ ಕಪ್ಲೆ ತೊಗೊಂಡಿನಲ್ರಿ, ಅದ್ರ 1/4 ಸಣ್ಣ ರವೆಯನ್ನು ತೊಗೋತಾ ಇದ್ದೀನಿ ರೀ. ಇದು ಹಸಿ ರವೆ, ಇದು ಹುರಿದಿಲ್ಲಾರ್ದ ರವೆ ಅದ್ರಿ. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ ಉದ್ದುದ್ದಾಗಿ. ಇಲ್ಲಿ ಕೆಂಪು ಮೆಣಸಿನ್ಕಾಯನ್ನು ನಾನಿಲ್ಲಿ ಉದ್ದು ಸ್ಲೈಸನ್ನಾಗಿಯೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ರೀ. ನೀವು ಇದನ್ನು 1 ರೌಂಡ್ ಮಿಕ್ಸಿಗಾದ್ರೂ ಹಾಕೋಬೋದು ಅಥವಾ ಈ ಥರ ಸ್ವಲ್ಪ 1 ಸ್ಪೂನ್ ಆಗಷ್ಟು ನೀರನ್ನು ಹಾಕ್ಕೊಂಡು ಕೈಲೇನೋ ಈ ಥರ ಸ್ಮ್ಯಾಶ್ ಮಾಡಿ ಹಿಟ್ಟು ರೆಡಿ ಮಾಡ್ಕೋಬೋದು.
ನೋಡಿರಿ ಈ ರೀತಿ ಹಿಟ್ಟು ಈಗ ರೆಡಿ ಆಗಿದೆ ರೀ. ಇದನ್ನೊಂದು 5 ನಿಮಿಷ ಮುಚ್ಚಿ ತೆಗೆದಿಡ್ತಾ ಇದ್ದೀನಿ ರೀ. ನೋಡಿರಿ ಇದು ಈಗೆಲ್ಲ ಕರೆಕ್ಟಾಗಿ ಬೈಂಡಾಗಿ ಹಿಟ್ಟನ್ನು ಸ್ವಲ್ಪ ಸಾಫ್ಟಾಗಿ ನೆನೆದಿರ್ತದೆ ರೀ. ಸ್ವಲ್ಪ ಕೈಗೆ ಆಯಿಲನ್ನು ಸ್ಪ್ರೆಡ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಬಾಲ್ ಸೈಜದಷ್ಟು ಹಿಟ್ಟನ್ನು ತಗೊಂಡು ನೋಡಿ ಈ ಥರ ಉಂಡೆಗಳನ್ನಾಗಿ ಮಾಡಿ ಸ್ವಲ್ಪ ಇದನ್ನು ಪ್ರೆಸ್ ಮಾಡಿ ಈ ಥರ ನಡು ಸೆಂಟ್ರಲ್ಲಿ ಹೋಲ್ ಮಾಡ್ಕೋತಾ ಇದ್ದೀನಿ ರೀ. ವಡೆ ಥರ ಶೇಪನ್ನು ಕೊಡ್ತಾ ಇದ್ದೀನಿ. ನೀವು ರೌಂಡ್ ಸರ್ಕಲ್ ರೌಂಡ್ ಶೇಪನ್ನಾದರೂ ಮಾಡ್ಕೋಬೋದು, ಹೋಲ್ ಹಾಕಲಿಲ್ಲ ಅಂದ್ರೂ ನಡೀತದೆ ರೀ. ಈಗ ಇನ್ನೊಂದನ್ನು ನಿಮ್ಗೆ ಮಾಡಿ ತೋರಿಸ್ತೇನೆ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೋಡ್ರಿ ನಾನು ಇಲ್ಲಿ ಒಮ್ಮೆಲೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ನಾನು ಸ್ಟೀಮ್ ಮಾಡ್ಲಿಕ್ಕೆ ಆಲ್ರೆಡಿ 2 ಗ್ಲಾಸಷ್ಟು ನೀರನ್ನು ಈ ರೀತಿ ಕಡಾಯಿಯಲ್ಲಿ ಕಾಯ್ಲಿಕ್ಕೆ ಇಟ್ಟೀನಿ ರೀ. ಸ್ಟೀಮ್ ಮಾಡೋ ಸಲುವಾಗಿ ಈ ಹೋಲ್ ಇರುವ ಪಾತ್ರೆಯನ್ನು ತಗೊಂಡಿದ್ದೀನಿ ರೀ. ಇದಕ್ಕೆ ಆಯಿಲನ್ನು ಗ್ರೀಸ್ ಮಾಡ್ತಾ ಇದ್ದೀನಿ ರೀ. ಇವನ್ನ ಒಂದೊಂದನ್ನಾಗಿ ಇಟ್ಟು ಈಗ ಮುಚ್ಚಿ ಹೈ ಫ್ಲೇಮಲ್ಲಿ 10 ನಿಮಿಷ ಸ್ಟೀಮ್ ಮಾಡೋಣ ರೀ. ನೋಡ್ರಿ ಈಗ ಕರೆಕ್ಟಾಗಿ ಸ್ಟೀಮ್ ಆಗ್ಯದ ರೀ. ನೋಡ್ರಿ ಇಲ್ಲಿ ಯಾವುದೇ ರೀತಿ ಹಿಟ್ಟು ಅಂಟಿಲ್ಲ ಅಂದ್ರೆ ಇದು ಸ್ಟೀಮ್ ಕಂಪ್ಲೀಟಾಗಿ ಕರೆಕ್ಟಾಗಿ ಬೇಯ್ದಾವ್ರಿ ಇವೆಲ್ಲ. ಈಗ ನೋಡ್ರಿ ಕುಕ್ಕರ್ದು ಸೀಟಿ ಬಂದು ರೆಡಿ ಆಗ್ಯದ್ರಿ. ನೋಡ್ರಿ ಬೇಳೆ ಎಲ್ಲ ಕಂಪ್ಲೀಟಾಗಿ ವೆಜಿಟೇಬಲ್ಸು ಕಂಪ್ಲೀಟಾಗಿ ಬಾಯ್ಲ್ ಆಗ್ಯದ್ರಿ. ಇದನ್ನು ನಾನು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ರೀ. ನಾನಿಲ್ಲಿ ಕಡ್ಗೋಲನ್ನು ಯೂಸ್ ಮಾಡಿ ಈ ರೀತಿ ಕಟ್ಟದು ಬೇಳೆಯನ್ನೆಲ್ಲ ನೋಡ್ರಿ ಸಾಂಬಾರು ಈ ರೀತಿ ಇಷ್ಟು ನಾನು ತುಂಬ ತೆಳುವೂ ಇಲ್ಲ ತುಂಬ ಗಟ್ಟಿನೂ ಇಲ್ಲ, ಈ ರೀತಿ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ ರೀ. ನಿಮಗೆ ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಇದನ್ನು ತೆಳುವಾದರೂ ಮಾಡ್ಕೋಬೋದು. ಈಗ ಒಂದು ಪ್ಯಾನ್ಗೆ 1 ಸ್ಪೂನ್ ಆಗಷ್ಟು ಆಯಿಲು, ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ, ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಒಂದು ಅರ್ಧ ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಕಟ್ ಮಾಡಿ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹಸಿಮೆಣಸಿನ್ಕಾಯಿ ಆಪ್ಷನಲ್ ಬ್ಯಾಡ್ ಅಂದ್ರೂ ಬಿಡ್ಬೋದು ಅದನ್ನು. ಇದನ್ನು ಸ್ವಲ್ಪ ಫ್ರೈ ಮಾಡಿ ಈ ಸ್ಟೀಮ್ ಮಾಡ್ಕೊಂಡಿರೋವಂಥದ್ದನ್ನು ಈಗ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತೀನಿ ರೀ. ನೋಡಿ ಈ ರೀತಿ ಒಗ್ಗರಣೆ ಹಾಕೋದ್ರಿಂದನೂ ಇದು ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಇದನ್ನು ನೀವು ಹಾಗೇನು ತಿನ್ಬೋದು ಅಥವಾ ಸಾಂಬಾರು ಮತ್ತು ಚಟ್ನಿ ಜೊತೆನೂ ಇದು ತುಂಬ ಟೇಸ್ಟ್ ಆಗ್ತದೆ ರೀ. ಇದನ್ನು ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮತ್ತು ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.